ಯಾರು ಈ ಮುತ್ತಪ್ಪರೈ? ಮಂಗಳೂರಿನ ಪುತ್ತೂರಿನಿಂದ ಬಂದು ಬೆಂಗಳೂರನ್ನೇ ಈ ಡಾನ್ ಮುತ್ತಪ್ಪರೈ ನಡಗಿಸಿದ್ದು ಹೇಗೆ? ಬರೀ ಅಂಡರ್ವರ್ಲ್ಡ್ ಮಾತ್ರವಲ್ಲದೆ ಭಾರತ ಸರ್ಕಾರಕ್ಕೆ ಮುತ್ತಪ್ಪರೈ ಕೊಟ್ಟ ಕೊಡುಗೆಯಾದ್ರೂ ಏನು? ಬೆಂಗಳೂರು ಮುಂಬೈಗಿಂತ ಹೆಚ್ಚಾಗಿ ವಿದೇಶದ ಅಂಡರ್ವರ್ಲ್ಡ್ ಡಾನ್ಗಳು ಮುತ್ತಪ್ಪರೈಯನ್ನು ಕೊಲ್ಲಲು ಸಂಚು ಹಾಕಿದ್ರ? ಹಲೋ ನಮಸ್ಕಾರ, ಇದು ನಾನು ಕನ್ನಡಿಗ. ಹೊಸದೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಭಾಗದಲ್ಲಿ ಮುತ್ತಪ್ಪರೈ ಜೀವನ ಕುರಿತಾದ ವಿಷಯವನ್ನು ತಿಳಿದುಕೊಳ್ತಿದ್ದೀರಿ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. 1952 ಮೇ 2ಕ್ಕೆ ಮಂಗಳೂರಿನ ಪುತ್ತೂರಿನ ಕೆಯ್ಯೂರು ಎಂಬಲ್ಲಿ ನೆಟ್ಟಾದ ಮುತ್ತಪ್ಪರೈ ದೇರ್ಲ ಅವರ ಜನನವಾಗುತ್ತೆ. ಆರಂಭಿಕ ಕಾಲಘಟ್ಟದಲ್ಲಿ ಮುತ್ತಪ್ಪರೈ ಅವರು ಪುತ್ತೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಮಾಡ್ತಾರೆ. ಆ ಬಳಿಕ ದಕ್ಷಿಣ ಕನ್ನಡದ ಪ್ರಮುಖ ಬ್ಯಾಂಕ್ ಆಗಿದ್ದ ವಿಜಯ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕೂಡ ಸೇವೆಯನ್ನು ಮಾಡ್ತಾರೆ. ಕ್ಲರ್ಕ್ ಸೇವೆಗಾಗಿ ಅವರು ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಪರಿಚಯವಾಗಿದ್ದ ರೇಖಾ ಎನ್ನುವರೊಂದಿಗೆ ಪ್ರೀತಿಗೆ ಬಿದ್ದು ಅವರನ್ನು ಮದುವೆ ಕೂಡ ಆಗ್ತಾರೆ. ಹೀಗೆ ಇರುವಾಗ ಮುತ್ತಪ್ಪರೈಗೆ ಸಾಲವನ್ನು ಕೇಳಿಕೊಂಡು ಬ್ಯಾಂಕ್ಗೆ ಬಂದಿದ್ದ 2 ಬಾರ್ ಓನರ್ಗಳ ಪರಿಚಯ ಕೂಡ ಆಗುತ್ತೆ. ಹೀಗೆ ವಿಜಯ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದ ಸಂದರ್ಭದಲ್ಲಿ ಯಾರೋ ಮಾಡಿದ ಬ್ಯಾಂಕ್ ಚೆಕ್ ಮೋಸದಿಂದಾಗಿ ಮುತ್ತಪ್ಪರೈ ಅವರು ತಮ್ಮ ಕೆಲಸವನ್ನು ವಿಜಯ ಬ್ಯಾಂಕ್ನಲ್ಲಿ ಕಳೆದುಕೊಳ್ಳಬೇಕಾಗಿ ಬರುತ್ತೆ. ಆ ಬಳಿಕ ಇವರು ಮುಂಚೆ ಪರಿಚಿತವಾಗಿದ್ದ ಬಾರ್ ಓನರ್ನೊಂದಿಗೆ ಸೇರಿಕೊಂಡು ಅವರ ನಷ್ಟದಲ್ಲಿದ್ದ ಬಾರ್ನಲ್ಲಿ ಪಾರ್ಟ್ನರ್ ಆಗಿ ಸೇರಿಕೊಳ್ತಾರೆ. ಆವತ್ತು ಬೆಂಗಳೂರಿನಲ್ಲಿ ಎಲ್ಲ ಬಾರ್ಗಳಿಂದ ಹಫ್ತಾ ಕೇಳಲು ರೌಡಿಗಳು ಬರ್ತಾ ಇತ್ತು. ಇದಕ್ಕಾಗಿ ತಂತ್ರ ಹೂಡಿದ್ದ ಮುತ್ತಪ್ಪರೈ ಅವರು ಆವತ್ತು ಬೌನ್ಸರ್ಸ್ಗಳನ್ನು ನಿಲ್ಲಿಸಿ ರೌಡಿಗಳಿಗೆ ಕೊಡಬೇಕಾಗಿದ್ದ ಹಣವನ್ನು ನಿಲ್ಲಿಸಿದ್ರು. ಇದನ್ನು ಎಲ್ಲ ಬಾರ್ ಓನರ್ಗಳು ಕೂಡ ಬೌನ್ಸರ್ಸ್ಗಳನ್ನು ತಮಗೂ ಕೂಡ ಕೊಡಿ ಅಂತ ಮುತ್ತಪ್ಪರೈ ಅವರ ಬರ್ತಾರೆ. ಹೀಗೆ ಈ ಮೂಲಕವೇ ಮುತ್ತಪ್ಪರೈ ಅವರ ಅಂಡರ್ವರ್ಲ್ಡ್ ಎಂಟ್ರಿ ಕೂಡ ಆಗುತ್ತೆ. ಯಾವುದೋ ಒಂದು ಕಾರಣಕ್ಕೆ ಜಯರಾಜ್ ಬಳಿ ಅವರಿಗೆ ದ್ವೇಷ ಉಂಟಾಗುತ್ತೆ. ಆವತ್ತು ದೊಡ್ಡ ಬೆಂಗಳೂರಿನ ಡಾನ್ ಆಗಿದ್ದ ಜಯರಾಜ್ ಅವರನ್ನು ಎದುರು ಹಾಕಿಕೊಳ್ಳುವುದು ತುಂಬಾ ಕಷ್ಟಕರವಾಗಿತ್ತು. ಆದರೆ ಉಡುಗಳ ರೀತಿ ಮುತ್ತಪ್ಪರೈ ಆಗಿರಲಿಲ್ಲ. ವಿದ್ಯಾವಂತರಾಗಿದ್ದ ಮುತ್ತಪ್ಪರೈ ಅವರು ತಂತ್ರವನ್ನೆಲ್ಲ ರೂಪಿಸಿದ್ರು. ಅದೇ ವೇಳೆಗೆ ಮೊದಲ ಬಾರಿಗೆ ಅವರು ಬೆಂಗಳೂರಿಗೆ ಬಂದೂಕನ್ನು ಅಂದರೆ ಪಿಸ್ತೂಲನ್ನು ಪರಿಚಯಿಸಿದ್ರು. ಅದು 1989 ನವೆಂಬರ್ 29. ಪೊಲೀಸ್ ಸ್ಟೇಷನ್ನಲ್ಲಿ ಸಹಿ ಹಾಕಿ ಮರಳುತ್ತಾ ಇದ್ದ ಆವತ್ತು ಬೆಂಗಳೂರನ್ನೇ ನಡುಗಿಸಿದ್ದ ಡಾನ್ ಜಯರಾಜ್ನ ಬರ್ಬರ ಕೊಲೆಯಾಗುತ್ತೆ. ತುಳಿಂದ ಗುಂಡೇಟು ಹಾಕಿ ಆವತ್ತು ಜಯರಾಜನ ಕೊಲೆಯಾಗುತ್ತೆ. ಇದರ ಹಿಂದೆ ಮಾಸ್ಟರ್ ಮೈಂಡ್ ಮುತ್ತಪ್ಪರೈಯದ್ದೇ ಇತ್ತು. ಅಲ್ಲಿ ಜಯರಾಜ್ ಅಂತ್ಯವಾದ್ರೆ ಮುತ್ತಪ್ಪರೈ ಅಂಡರ್ವರ್ಲ್ಡ್ ಯುಗ ಆರಂಭವಾಯಿತು. ಅಲ್ಲಿಂದ ರೌಡಿಗಳೊಂದಿಗೆ ಮುತ್ತಪ್ಪರೈ ಅವರಿಗೆ ಲಿಂಕ್ ಕೂಡ ಆಗುತ್ತೆ. ಬರೀ ಬೆಂಗಳೂರು ಮಾತ್ರವಲ್ಲದೆ ಮುಂಬೈ ಅಂಡರ್ವರ್ಲ್ಡ್ಗೂ ಕೂಡ ಮುತ್ತಪ್ಪರೈ ಲಿಂಕ್ ಆಗುತ್ತೆ. ಹಲವಾರು ಸುಪಾರಿ ಕೆಲಸಗಳನ್ನೆಲ್ಲ ಮುತ್ತಪ್ಪರೈ ಅವರು ಮಾಡ್ತಾರೆ. ಬೆಂಗಳೂರಿನಿಂದ ದುಬೈನಿಂದ ಜನರನ್ನು ಕರೆಸಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಮುತ್ತಪ್ಪರೈ. ಹೀಗೆ ಇರುವಾಗ ಒಂದು ಕೇಸ್ ವಿಚಾರದಲ್ಲಿ ಮುತ್ತಪ್ಪರೈ ಅವರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದ ಸಂದರ್ಭದಲ್ಲಿ ಒಬ್ಬ ವಕೀಲನ ವೇಷದಲ್ಲಿ ಬಂದು ಮುತ್ತಪ್ಪರೈ ಅವರಿಗೆ 5 ಸುತ್ತು ಗುಂಡು ಹಾಕ್ತಾರೆ. ಇದು ಅವರ ಎದೆಗೆ ಹಾಗೆ ಕಿಡ್ನಿಗೆ ಗುಂಡು ಬಿದ್ದಿರುತ್ತೆ. ಆ ಸಂದರ್ಭದಲ್ಲೇ ಪೊಲೀಸರೆಲ್ಲರೂ ಎದುರು ಓಡಿ ಹೋದರೂ ಕೂಡ ಮುತ್ತಪ್ಪರೈ ಅವರು ಪೊಲೀಸ್ ಬಸ್ನ ಕೆಳಗಡೆ ಮಲಗಿ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಆ ಬಳಿಕ ಮುತ್ತಪ್ಪರೈ ಅವರ ಜೀವನವೇ ಬದಲಾಯಿತು. ಈ ಸಂದರ್ಭದಲ್ಲಿ ಅವರ ಪತ್ನಿ ರೇಖಾ ರೈ ಅವರು ಮುತ್ತಪ್ಪರೈ ಅವರಿಗೆ ಒಂದು ಷರತ್ತನ್ನು ವಿಧಿಸ್ತಾರೆ. ಇಲ್ಲಿ ಇರುವುದು ಬೇಡ, ನಾವು ವಿದೇಶಕ್ಕೆ ಹೋಗೋಣ, ನೀವು ಬರೆದಿದ್ರು ಕೂಡ ನಾನು ವಿದೇಶಕ್ಕೆ ಹೋಗ್ತೇನೆ ಅಂತ. ಆ ಸಂದರ್ಭದಲ್ಲಿ ಮುತ್ತಪ್ಪರೈ ಅವರು ದುಬೈಗೆ ಹೋಗಲು ಪ್ಲಾನ್ ಅನ್ನು ಮಾಡ್ತಾರೆ. ಪಾಸ್ಪೋರ್ಟ್ನಲ್ಲಿ ಹೆಸರನ್ನೆಲ್ಲ ಬದಲಾಯಿಸಿ ಮುತ್ತಪ್ಪರೈ ಅವರು ಕೊನೆಗೂ ಕೂಡ ದುಬೈಗೆ ಹಾರ್ತಾರೆ. ಆ ಬಳಿಕ ದುಬೈನಲ್ಲೇ ಕುಳಿತು ಅವರು ಅಲ್ಲಿಂದಲೇ ಇಡೀ ಬೆಂಗಳೂರು ಅಂಡರ್ವರ್ಲ್ಡ್ ಅನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆವತ್ತು ಭಾರತ ಹಾಗೆ UAE ನಡುವೆ ಯಾವುದೇ ಗಡೀಪಾರು ಒಪ್ಪಂದ ಆಗಿರಲಿಲ್ಲ. ಆದ್ರಿಂದಲೇ ಮುತ್ತಪ್ಪರೈ ಅವರು ಸೇಫ್ ಆಗಿ ಅಲ್ಲಿ ಇರ್ತಾರೆ. ಆವಾಗಲೇ ದಾವೂದ್ ಇಬ್ರಾಹಿಂ ಸೇರಿದಂತೆ ದೊಡ್ಡ ದೊಡ್ಡ ಡಾನ್ಗಳ ಲಿಂಕ್ ದುಬೈಯಲ್ಲಿ ಅವರಿಗೆ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು ಭಾರತ ಸರ್ಕಾರಕ್ಕೂ ಕೂಡ ಹಲವಾರು ಸಹಾಯವನ್ನು ಮಾಡಿದ್ದಾರೆ. ಭಾರತ ಸರ್ಕಾರದ ಗುಪ್ತಚರ ಇಲಾಖೆ ರಾ ಏಜೆನ್ಸ್ಗಳಿಗೆ ಮುತ್ತಪ್ಪರೈ ಅವರು ಹಲವಾರು ರೌಡಿಗಳ ಸೋರ್ಸ್ ಅನ್ನು ಕೊಟ್ಟು ಸಹಾಯವನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದಲೇ ಅವರ ಕೊನೆ ಕಾಲದಲ್ಲಿ ಮುತ್ತಪ್ಪರೈ ಅವರು ತನಗೆ ಇಲ್ಲಿನ ಜನರ ಬೆದರಿಕೆಗಿಂತ ವಿದೇಶಿ ರೌಡಿಗಳ ಡಾನ್ಗಳ ಹೆದರಿಕೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಭಾರತದಲ್ಲಿ ಅಲ್ಲಲ್ಲಿ ದಾಳಿಯನ್ನು ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಉಗ್ರರ ದಾಳಿಯನ್ನು ತಪ್ಪಿಸಿದ್ರು ಈ ಮುತ್ತಪ್ಪರೈ. ಈ ಮೂಲಕ ಭಾರತಕ್ಕೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿದ್ದೇನೆ ಅಂತ ಸ್ವತಃ ಮುತ್ತಪ್ಪರೈ ಅವರೇ ಹೇಳ್ತಾರೆ. ಹೀಗೆ ಅವರು ದುಬೈಯಲ್ಲಿ ಒಳ್ಳೆಯ ರೀತಿಯ ಕಾಲ ಕಳೆಯುವ ವೇಳೆಗೆ 2002 ಆಗುವ ವೇಳೆಗೆ ಭಾರತ UAE ನಡುವೆ ಹೊಸದೊಂದು ಒಪ್ಪಂದ ನಡೆಯುತ್ತೆ. ಅದುವೇ ಗಡೀಪಾರು ಒಪ್ಪಂದ. ಈ ಮೂಲಕ ದುಬೈ ಸರ್ಕಾರವು ಆವತ್ತು ಮುತ್ತಪ್ಪರೈ ಅವರನ್ನು ಕರ್ನಾಟಕ ಪೊಲೀಸ್ಗೆ ಒಪ್ಪಿಸ್ತಾರೆ. ಈ ಮೂಲಕ ಹಲವಾರು ವರ್ಷಗಳ ಬಳಿಕ ಮುತ್ತಪ್ಪರೈ ಅವರು ಊರಿಗೆ ಬರಬೇಕಾಗಿ ಬರುತ್ತೆ. ಆ ವೇಳೆಗೆ CBI ಸೇರಿದಂತೆ ಹಲವಾರು ಇಲಾಖೆಗಳಿಂದ ಮುತ್ತಪ್ಪರೈ ಅವರ ತೀವ್ರವಾದ ವಿಚಾರಣೆ ನಡೆಯುತ್ತೆ.
ಆದರೆ ಮೊದಲೇ ತಂತ್ರಗಾರಿಕೆಯಾಗಿದ್ದ ಮುತ್ತಪರೈ ಅವರು ಈ ಎಲ್ಲ ಕೇಸ್ಗಳಿಂದ ಸುಲಭವಾಗಿ ತಪ್ಪಿಸಿಕೊಳ್ತಾರೆ. ಮುತ್ತಪರೈಯವರಿಗೆ ಅಂಡರ್ವರ್ಲ್ಡ್ ಡಾನ್ಗಳು ಮಾತ್ರವಲ್ಲ, ರಾಜಕೀಯ ವ್ಯಕ್ತಿಗಳ ನಡುವೆ ಕೂಡ ಒಳ್ಳೆಯ ಸಂಪರ್ಕವೇ ಇತ್ತು. ಆ ವೇಳೆಗೆ ಮುತ್ತಪರೈ ಅವರು ಅಂಡರ್ವರ್ಲ್ಡ್ನಿಂದ ಹಿಂದೆ ಸರಿದು ಆ ಬಳಿಕ ಬಿಸ್ನೆಸ್ಗೆ ಎಂಟ್ರಿ ಆಗ್ತಾರೆ. ಹಲವಾರು ರೀತಿಯಲ್ಲಿ ಬಿಸ್ನೆಸ್ ಮಾಡಿ ದೊಡ್ಡ ಮಟ್ಟಿನ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡ್ತಾರೆ ಮುತ್ತಪರೈ. 2004ರಲ್ಲಿ ಬಿಡದಿಯಲ್ಲಿ ಸುಮಾರು 106 ಎಕರೆಯ ಒಂದು ಸ್ಥಳವನ್ನು ಕೂಡ ತೆಗೆದು ಅಲ್ಲಿಂದ ಬಿಸ್ನೆಸ್ ಆರಂಭ ಮಾಡ್ತಾರೆ ಮುತ್ತಪರೈ. ಹೀಗೆ ಇರುವಾಗ ತನಿಗೆ ಸಮಾಜಕ್ಕೆ ಯಾವುದಾದ್ರೂ ಕೊಡುಗೆ ಕೊಡಬೇಕು ಅಂತ ಕರ್ನಾಟಕದ ದೊಡ್ಡ ಸಂಘಟನೆಯಾಗಿರುವ ಜಯ ಕರ್ನಾಟಕ ಎನ್ನುವ ಸಂಘಟನೆಯನ್ನು 2008ರಲ್ಲಿ ಆರಂಭ ಮಾಡ್ತಾರೆ. ಅಲ್ಲಿ ಆರಂಭ ಮಾಡಿದ್ದ ಇವರು ಅಲ್ಲಿಂದ ಹಲವಾರು ಸಾಮಾಜಿಕ ಸೇವೆ ಸೇರಿದಂತೆ ಹಲವಾರು ಕೆಲಸಗಳನ್ನು ಜಯ ಕರ್ನಾಟಕ ಸಂಘಟನೆ ಮೂಲಕ ಮಾಡ್ತಾರೆ. ಲಕ್ಷಾಂತರ ಅಭಿಮಾನಿಗಳು ಆವತ್ತು ಜಯ ಕರ್ನಾಟಕ ಸಂಘಟನೆಗೆ ಇತ್ತು. ಮುತ್ತಪರೈ ಅವರಿಗೆ 2 ಮಕ್ಕಳು, ರಾಕಿ ರೈ ಹಾಗೆ ರಿಕ್ಕಿ ರೈ. 2013ರಲ್ಲಿ ಅವರ ಮೊದಲ ಪತ್ನಿ ರೈಕಾ ರೈ ಅವರು ಸಾವನ್ನಪ್ತಾರೆ. ಸಿಂಗಾಪುರದಲ್ಲಿ ಅವರ ಸಾವಾಗುತ್ತೆ. ಆಮೇಲೆಗೆ ಸಂಬಂಧಿಕರ ಒತ್ತಾಯದ ಮೇರೆಗೆ 2016ರಲ್ಲಿ ಅವರು ಅನುರಾಧ ಎನ್ನುವ ಸಕಲೇಶ್ಪುರದ ಮಹಿಳೆಯನ್ನು ಮದುವೆಯಾಗ್ತಾರೆ. ಅವರಿಗೂ ಕೂಡ 2ನೇ ಮದುವೆಯಾಗಿತ್ತು. ಅವರು ಕೂಡ ಸಣ್ಣ ಮಟ್ಟಿನಲ್ಲಿ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರು. ಇನ್ನು ಮುತ್ತಪರೈಯವರಿಗೆ ಸಿನಿಮಾದ ಮೇಲೆ ದೊಡ್ಡ ಇಷ್ಟವೇ ಇತ್ತು. ಅವರು 2011ರಲ್ಲಿ ಬಂದಿದ್ದ ತುಳು ಚಿತ್ರ ಕೆಂಚದ ಬಾಲೆ ಎನ್ನುವ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು. ಅದು ಅಲ್ಲದೆ ಅವರ ಒಂದು ಬಯೋಪಿಕ್ ಸಿನಿಮಾ ಕೂಡ ಬರಲು ಘೋಷಣೆಯಾಗಿತ್ತು. ಸರಿಸುಮಾರು 30,000-40,000 ಮಂದಿಯನ್ನು ಇಟ್ಟುಕೊಂಡು ಒಂದು ಅನೌನ್ಸ್ಮೆಂಟ್ ಕೂಡ ನಡೆದಿತ್ತು. ಆ ವೇಳೆಗೆ ಆ ಸಿನಿಮಾವನ್ನು ರಾಮ್ ಗೋಪಾಲ್ ವರ್ಮಾ ಅವರು ನಿರ್ದೇಶನ ಮಾಡಲಿದ್ರು. ಸಿನಿಮಾದಲ್ಲಿ ನಾಯಕ ನಟನಾಗಿ ವಿವೇಕ್ ಒಬರಾಯ್ ಅವರು ಕಾಣಿಸ್ಕೊಳ್ಬೇಕಾಗಿತ್ತು. ಸಿನಿಮಾದ ಈ ಈವೆಂಟ್ಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಬಂದಿದ್ರು. ಆದರೆ ರಾಮ್ ಗೋಪಾಲ್ ವರ್ಮಾ ಅವರು ಬರೆದ ಕಥೆಯು ಒಂದು ಕಮರ್ಷಿಯಲ್ ಆಗಿತ್ತು. ತನ್ನನ್ನು ವೈಭವೀಕರಿಸುವುದು ಹೊರತುಪಡಿಸಿದಾಗಿ ಯಾವುದೇ ಒಳ್ಳೆಯ ರೀತಿಯಲ್ಲೇ ತನ್ನ ಜೀವನದ ಮೌಲ್ಯಗಳನ್ನು ತೋರಿಸಿಲ್ಲ ಅಂತ ಆ ಸ್ಟೋರಿಯನ್ನು ಕೂಡ ಮುತ್ತಪರೈ ಅವರು ಕೈಬಿಟ್ರು. ಆದ್ದರಿಂದ ಅವರ ಬರಬೇಕಾಗಿದ್ದ ಮೆಗಾ ಬಜೆಟ್ ಸಿನಿಮಾ ರೈ ಎನ್ನುವ ಸಿನಿಮಾ ಅಲ್ಲಿಗೆ ಡ್ರಾಪ್ ಆಯಿತು. ಈ ವೇಳೆಗೆ 2019 ಆಗುವ ವೇಳೆಗೆ ಅವರು ಬ್ರೈನ್ ಕ್ಯಾನ್ಸರ್ಗೆ ತುತ್ತಾಗಿದ್ರು. ಕೊನೆಯ ಕ್ಷಣದಲ್ಲೂ ಕೂಡ ಅತಿ ಧೈರ್ಯವಂತರಾಗಿ ಮುತ್ತಪರೈ ಇದ್ರು ಅಂತಾರೆ ಸಂಬಂಧಿಕರು. ಈ ವೇಳೆಗೆ 2019ರಲ್ಲಿ ಅವರು ವಿಲ್ ಪತ್ರವನ್ನು ಕೂಡ ಬರೀತಾರೆ. 41 ಪುಟದ ವಿಲ್ ಪತ್ರವಾಗಿತ್ತು ಅದು. ಇದರಲ್ಲಿ ಅವರ 2 ಪುತ್ರರಾದ ರಾಕಿ ಹಾಗೆ ರಿಕ್ಕಿ ರೈ ಅವರಿಗೆ, ಹಾಗೆ ಅವರ ಸೋದರನ ಪುತ್ರ ಅಶ್ವಿನಿ ರೈ, ಹಾಗೆ ಅವರ 2ನೇ ಪತ್ನಿ ಅನುರಾಧ ರೈ, ಹಾಗೆ ಮನೆ ಕೆಲಸದವರಿಗೂ ಕೂಡ ಮುತ್ತಪರೈ ಅವರು ವಿಲ್ ಪತ್ರದಲ್ಲಿ ಜಾಗವನ್ನು ಕೊಟ್ಟಿದ್ರು. ಹಲವಾರು ಸಾವಿರಾರು ಕೋಟಿ ಒಡೆಯನಾಗಿದ್ದ ಮುತ್ತಪರೈ ಅವರು 2020ರ ಮೇ 15ಕ್ಕೆ ಅವರ 68 ವರ್ಷದ ಪ್ರಾಯದಲ್ಲಿ ಕ್ಯಾನ್ಸರ್ಗೆ ತುತ್ತಾಗಿ ಸಾವನ್ನಪ್ತಾರೆ. ಈ ಮೂಲಕ ಸಣ್ಣ ಬ್ಯಾಂಕ್ ಕ್ಲರ್ಕ್ ಆಗಿದ್ದ ವ್ಯಕ್ತಿ ಇಡೀ ಬೆಂಗಳೂರಿನ ಭೂಗತ ಲೋಕವನ್ನೇ ಆಳ್ವಿಕೆ ಮಾಡಿ ಆ ಬಳಿಕ ಸಾಮಾಜಿಕ ಕೆಲಸವನ್ನೆಲ್ಲ ಮಾಡಿ ಜಯ ಕರ್ನಾಟಕ ಸಂಘಟನೆ ಮೂಲಕ ಇಡೀ ಕರ್ನಾಟಕದಾದ್ಯಂತ ಜನಮನೆ ಗೆದ್ದಿದ್ದ ಮುತ್ತಪರೈ ಅವರ ಜೀವನ ಅಂತ್ಯವಾಗುತ್ತೆ. ಇವಿಷ್ಟು ಈ ವಿಷಯದ ಕುರಿತಾದ ವಿಡಿಯೋ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅನ್ನು ಮಾಡ್ತಾ ಇರಿ.